ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್. ನಾನಿವತ್ತು ಮಾಡ್ತಾಯಿದ್ದೀನಿ ಖಾರ ಶಂಕರ್ ಪಾಳಿ. ನಾನಿಲ್ಲಿ ಜೋಳದ ಹಿಟ್ಟು ಮತ್ತು ಗೋಧಿ ಹಿಟ್ಟಿಂದ ಮಾಡ್ತಾಯಿದ್ದೀನಿ, ಮೈದಾ ಯೂಸ್ ಮಾಡಿಲ್ಲ. ನೀವು ಬೇಸಿಗೆ ರಜೆಯಲ್ಲಿ ಮಕ್ಕಳಿಗೆಲ್ಲ ಈ ರೀತಿ ಮಾಡಿಕೊಟ್ರೆ ಖುಷಿಯಾಗಿ ತಿಂತಾರೆ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿ, ನಾನಿಲ್ಲಿ 1 ಕಪ್ಪು ಗೋಧಿ ಹಿಟ್ಟು ಮತ್ತು 1 ಕಪ್ಪು ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಅರ್ಧ ಕಪ್ಪು ಅಕ್ಕಿ ಹಿಟ್ಟು, 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಅರ್ಧ ಟೀ ಸ್ಪೂನಷ್ಟು ನಮಗೆ ಶುಂಠಿ ಬೆಳ್ಳುಳ್ಳಿ ಬೇಕಾಗತ್ತೆ. ಅದು ಪುಡಿ ಆಗ್ತಾ ಇರಲಿಲ್ಲ, ಅಂದರೆ ಪೇಸ್ಟ್ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಕಡಲೆ ಹಿಟ್ಟು ನೀರು ಹಾಕಿ ಪೇಸ್ಟು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಓಂಕಾಳು, ಜೀರಿಗೆ, ಧನಿಯಾ ಪುಡಿ, ಕಸೂರಿ ಮೇಥಿ, ಮಸಾಲೆ ಖಾರ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಪ್ಲೇನ್ ಖಾರ ಕೂಡ ತೊಗೋಬೋದು. ಮತ್ತು ಸ್ವಲ್ಪ ಅಡುಗೆ ಸೋಡಾ. ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ, ಅದರೊಳಗೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ, ಜೋಳದ ಹಿಟ್ಟು ಹಾಕ್ಕೊಳ್ಳಿ, ಗೋಧಿ ಹಿಟ್ಟು ಹಾಕ್ಕೊಳ್ಳಿ. ಈ ಮಿಶ್ರಣಕ್ಕೆ ನಾನು ಇಲ್ಲಿ ಸ್ವಲ್ಪ ಬಿಸಿ ಎಣ್ಣೆ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ತುಪ್ಪ ಹಾಕೋಬೋದು. ಇದು ಹಾಕೋದ್ರಿಂದ ಕ್ರಿಸ್ಪಿನೆಸ್ಸು ಚೆನ್ನಾಗಿ ಬರುತ್ತೆ. ತುಂಬ ಎಣ್ಣೆ ಅಥವಾ ತುಪ್ಪ ಹಾಕಕ್ಕೆ ಹೋಗಬೇಡಿ. ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಈ ರೀತಿ ಮುಷ್ಟಿ ಆಗಲಿ ಅಷ್ಟು ಎಣ್ಣೆ ಆದರೆ ಪರ್ಫೆಕ್ಟಾಗಿ ಇರುತ್ತೆ. ನಾನಿಲ್ಲಿ ಕಡಲೆ ಹಿಟ್ಟು, ಶುಂಠಿ ಬೆಳ್ಳುಳ್ಳಿ ನೀರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಕಸೂರಿ ಮೇಥಿನ ಹಾಕ್ತಾಯಿದ್ದೀನಿ, ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿ, ಓಂ ಕಾಳು, ಸ್ವಲ್ಪ ಗರಂ ಮಸಾಲ ಹೋಮ್ ಮೇಡ್ ಇದೆ, ಉಪ್ಪು, ಅರಿಶಿನ ಪುಡಿ. ನಾನಿಲ್ಲಿ ನಾರ್ತ್ ಕರ್ನಾಟಕ ಸ್ಪೆಷಲು ಖಾರ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಹಾಕೋಬಹುದು, ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಗರಂ ಮಸಾಲ ಮತ್ತು ನಾರ್ತ್ ಕರ್ನಾಟಕ ಸ್ಪೆಷಲ್ ಖಾರ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಇದೆ, ನೀವು ಬೇಕಾದರೆ ವೀಕ್ಷಿಸಬಹುದು. ನಾವು ನೀರು ಹಾಕಬೇಕಾದ್ರೆ ಸ್ವಲ್ಪನೇ ನೀರು ಹಾಕಿಬಿಟ್ಟು ಕಲಿಸ್ಬೇಕಾಗತ್ತೆ, ಯಾಕಂದರೆ ಜೋಳದ ಹಿಟ್ಟು ಇರುತ್ತಲ್ವ, ಅದಕ್ಕೋಸ್ಕರ. ಇಲ್ಲಿ ನೋಡಿ, ಇಷ್ಟು ಗಟ್ಟಿಯಾಗಿರಲಿ. ತುಂಬ ಅಳಸು ಮಾಡೋಕ್ಕೆ ಹೋಗಬೇಡಿ, ಇಲ್ಲ ಅಂತಂದರೆ ಲಟ್ಟಿಸ್ಲಿಕ್ಕೆ ಕಷ್ಟ ಆಗಿಬಿಡತ್ತೆ ಜೋಳದ ಹಿಟ್ಟು ಇರೋದ್ರಿಂದ. ಒಂದು ಉಂಡೆ ತೊಗೊಳ್ಳಿ, ಅದಕ್ಕೆ ನಾವು ಈ ರೀತಿ ರೌಂಡಾಗಿ ಮಾಡಿಬಿಟ್ಟು ಸ್ವಲ್ಪ ಎಳ್ಳು ಸ್ಪ್ರೆಡ್ ಮಾಡಿಬಿಟ್ಟು ನಾವು ಇದನ್ನು ಲಟ್ಸ್ಕೊಳ್ಳೋಣ. ನೀವು ಎಳ್ಳು ಬೇಕಾದರೆ ಡೈರೆಕ್ಟಾಗಿ ಕೂಡ ಹಿಟ್ಟಲ್ಲಿ ಹಾಕೋಬಹುದು, ಬಟ್ ಈ ರೀತಿ ಮೇಲ್ಗಡೆ ಹಾಕಿದ್ರೆ ಕಾಣೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಳ್ಳು ತಿನ್ನೋದ್ರಿಂದ ನಮಗೆ ಕ್ಯಾಲ್ಸಿಯಂ ಕೂಡ ಸಿಗತ್ತೆ. ನಾವು ಈ ಚಪಾತಿನ ಲಟ್ಟಿಸ್ಬೇಕಾದ್ರೆ ಅಕ್ಕಿ ಹಿಟ್ಟಿನ ಉಪಯೋಗಿಸಬೇಕಾಗತ್ತೆ. ಇದರಿಂದ ಏನಾಗುತ್ತೆ, ಎಣ್ಣೆ ಹೀರ್ಕೊಳ್ಳಲ್ಲ. ನಾವು ಗೋಧಿ ಹಿಟ್ಟು ಹಾಕ್ಕೊಂಡ್ರೆ ಎಣ್ಣೆ ಹೀರ್ಕೊಳ್ಳುತ್ತೆ. ನೀವು ಯಾವ ಬೇಕಾದರೂ ಶೇಪು ಕೂಡ ಕೊಡಬಹುದು. ನಾನಿಲ್ಲಿ ಕ್ರಿಸ್ಪಿ ಮಾಡಲಿಕ್ಕೆ ತೆಳ್ಳಗಾಗಿ ಲಟ್ಟಿಸ್ತಾ ಇದ್ದೀನಿ. ನೀವು ಬೇಕಾದರೆ ಸ್ವಲ್ಪ ದಪ್ಪದಾಗಿ ಲಟ್ಟಿಸ್ಬಿಟ್ಟು ರೌಂಡಾಗಿ ಕೂಡ ಶೇಪ್ ಕೊಡ್ಬೋದು. ಇಲ್ಲ ಅಂತಂದರೆ ಮಾರ್ಕೆಟಲ್ಲಿ ಶೇಪರ್ಸ್ ಇದೆ ಅಲ್ವಾ, ಅದರಿಂದ ಕೂಡ ನೀವು ಶೇಪ್ ಮಾಡಿಬಿಟ್ಟು ಕೊಡ್ಬೋದು. ಮಕ್ಕಳು ಯಾವ ರೀತಿ ಇಷ್ಟಪಡ್ತಾರೆ ಆ ರೀತಿ ಮಾಡಿಕೊಡಿ. ತುಂಬ ದಪ್ಪದಾಗಿ ಲಟ್ಸಕ್ಕೆ ಹೋಗಬೇಡಿ, ಎಣ್ಣೆ ಹೀರ್ಕೊಳ್ಳುತ್ತೆ ಮತ್ತು ಮೆತ್ತಗಾಗತ್ತೆ. ಇಷ್ಟು ತೆಳ್ಳಗಿನೇ ಇರಲಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಕಬೇಕಾದ್ರೆ ಎಣ್ಣೆ ಬಿಸಿ ಇರಲಿ. ಆಮೇಲೆ ಲೋ ಫ್ಲೇಮ್ ಮಾಡಿ, ಹೈ ಫ್ಲೇಮಲ್ಲಿ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಕ್ರಿಸ್ಪಿ ಆಗಲ್ಲ, ಮೆತ್ತಗಾಗ್ಬಿಡುತ್ತೆ ಮತ್ತು ಸೀದು ಹೋಗುತ್ತೆ. ಹಾಕಿ 30 ಸೆಕೆಂಡ್ವರೆಗೂ ಹಾಗೆ ಬಿಡಿ, ಆಮೇಲೆ ಫ್ರೈ ಮಾಡಿ. ನಾವು ಹೊರಗಡೆಯಿಂದ ಕುರ್ಕುರೆ ತಿಂದು, ಚಿಪ್ಸ್ ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿ ಕೂಡ ಇರುತ್ತೆ, ಹೆಲ್ದಿ ಕೂಡ ಇರುತ್ತೆ. ಹೆಲ್ದಿ ಹೇಗಂತೀರಾ ಅಂದರೆ, ಹೊರಗಡೆದು ಎಲ್ಲ ಪ್ರಿಸರ್ವೇಟಿವ್ ಆಗಿರ್ತಾರೆ, ಯಾವ ಎಣ್ಣೆ ಯೂಸ್ ಮಾಡಿರ್ತಾರೆ ಗೊತ್ತಿರಲಿಲ್ಲ. ನಾವು ಮನೆಯನ್ನೇ ರೆಡಿ ಮಾಡಿದ್ರೆ ತುಂಬ ಚೆನ್ನಾಗಿ ಇರುತ್ತೆ. ಮತ್ತು ಇದನ್ನು ನೀವು 1 ತಿಂಗಳ ತನಕ ಸ್ಟೋರ್ ಮಾಡಿ ಇಡಬಹುದು. ಫ್ರೈ ಮಾಡಬೇಕಾದ್ರೆ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ.
ನೀವು ಬೇಕಾದರೆ ರಾಗಿ ಹಿಟ್ಟು ಕೂಡ ಹಾಕೋಬಹುದು, ಸ್ವಲ್ಪ ಬೇಕಾದರೆ ಮೈದಾ ಕೂಡ ಹಾಕೋಬಹುದು, ಬಟ್ ನಾನು ಮೈದಾ ಯೂಸ್ ಮಾಡಿಲ್ಲ. ನೀವು ಬೇಕಾದರೆ ಸ್ವಲ್ಪ ಸಕ್ಕರೆ ಕೂಡ ಹಾಕೋಬಹುದು. ನನಗೆ ಖಾರ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ನಾನು ಖಾರ ಮಾಡಿದ್ದೀನಿ. ನಾವೆಲ್ಲಾದರೂ ಟ್ರಿಪ್ಪಿಗೆ ಹೋಗಬೇಕಾದ್ರೆ ಕೂಡ ನಾವು ಕ್ಯಾರಿ ಮಾಡ್ಕೋಬಹುದು. ನಾವು ಮಾಡಿ ಸ್ಟೋರ್ ಮಾಡಿ ಇಟ್ಟು ಟೀ ಟೈಮ್ ಸ್ನ್ಯಾಕ್ಸಿಗೆ ಕೊಡಬಹುದು, ಇಲ್ಲ ಮಕ್ಕಳಿಗೆ ಕೊಡಬಹುದು. ಮಕ್ಕಳು ಆಟ ಆಡಿ ಸುಸ್ತಾಗಿ ಬಂದಿರ್ತಾರೆ, ಆವಾಗ ನೀವು ಇದನ್ನು ಕೊಡಬಹುದು. ನೀವು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಕೊಡಬಹುದು, ಯಾಕಂದರೆ ಮನೆಯಲ್ಲಿ ತಯಾರಿಸಿದ್ದು ಹೆಲ್ದಿನೇ ಇರುತ್ತೆ. ಮತ್ತು ನಾವು ಕಾರ್ನ್ಫ್ಲೋರ್ ಕೂಡ ಯೂಸ್ ಮಾಡಿಲ್ಲ, ಮೈದಾ ಕೂಡ ಯೂಸ್ ಮಾಡಿಲ್ಲ. ಇವಾಗ ನಿಮಗೆ ಎಣ್ಣೆ ಅನಿಸುತ್ತೆ, ಬಟ್ ಆಮೇಲೆ ಟಿಶ್ಯೂ ಪೇಪರ್ ಮೇಲೆ ಹಾಕಿದ್ಮೇಲೆ ಎಣ್ಣೆ ಏನೂ ಅನಿಸಲ್ಲ. ಸ್ವಲ್ಪನೂ ಎಣ್ಣೆ ಹಿರ್ಕೊಂಡಿರಲ್ಲ, ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಇರುತ್ತೆ. ನಾವು ಸ್ಟೋರ್ ಮಾಡಬೇಕಾದ್ರೆ ಯಾವುದಾದ್ರೂ ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸೌಂಡ್ ಬರ್ತಾ ಇದೆ. ನೀವು ಇದನ್ನು ಸ್ವಲ್ಪ ಈರುಳ್ಳಿ, ಟೊಮ್ಯಾಟೊ, ಚಾಟ್ ಮಸಾಲ ಹಾಕ್ಬಿಟ್ಟು ಕೂಡ ಚಾಟ್ ಥರ ತಿನ್ಬೋದು. ರುಚಿ ರುಚಿ ಅಡುಗೆ ಮಾಡ್ತಾಯಿರಿ, ತಿಂತಾಯಿರಿ, ತಿನ್ನಿಸ್ತಾಯಿರಿ, ಹೆಲ್ದಿಯಾಗಿರಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಹೊಸ ವಿಡಿಯೋ ಎಲ್ಲ ನೀವು ವೀಕ್ಷಿಸಬಹುದು. ನನ್ನ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.